ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭೂಮಿ. ನಮ್ಮ ಸ್ವಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಸುಮಾರು 5-6 ತಿಂಗಳು ಕಳೆದರೂ ಸಹ ಕೆಲಸ ಮಾಡಲು ಮುಂದಾಗಿದ್ದಾಗ ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಎಚ್ಚರಿಕೆ ನೀಡಲಾಗಿತ್ತು. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೆಲಸ ಮಾಡಲು ಮುಂದಾಗಿದ್ದಾರೆ. ಆದ್ದರಿಂದ ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ ಕೆಲಸ ಶುರು ಮಾಡಿರುವುದು ಸಂತೋಷದ ಸಂಗತಿ. ಆದ್ದರಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಧನ್ಯವಾದಗಳು ಹಾಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ. ಇದೇ ರೀತಿ ರಾಜ್ಯದಲ್ಲಿ ಎಲ್ಲೇ ಆಗಲಿ ಇಂತಹ ಸಂದರ್ಭದಲ್ಲಿ ಜನರು ಎಚ್ಚೆತ್ತುಕೊಳ್ಳಬೇಕು, ಧೈರ್ಯ ಮಾಡಿ ಪ್ರಶ್ನೆ ಮಾಡಬೇಕು, ಉತ್ತಮ ಕೆಲಸ ಮಾಡುವ ಅಧಿಕಾರಿಗಳನ್ನ ಹಾಗೂ ಜನಪ್ರತಿನಿಧಿಗಳನ್ನ ಬೆಂಬಲಿಸಬೇಕು ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಈ ನಾಡಿನ ಮತದಾರ ಬಂಧುಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ರವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಊರಿನ ಯುವಕರು ಪ್ರೇಮ್, ಮಂಜು, ಶಿವಣ್ಣ ಉಪಸ್ಥಿತಿಯಲ್ಲಿದ್ದರು. ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಕಳೆದ ತಿಂಗಳಲ್ಲಿ ನಾವು ನಮ್ಮ ಸ್ವಗ್ರಾಮಕ್ಕೆ ಭೇಟಿ ಕೊಟ್ಟಿದ್ವಿ. ಕಡೆ ಕಾರ್ತಿಕ ಸೋಮವಾರದ ಪೂಜೆ ವಿಶೇಷವಾಗಿ ನಮ್ಮೆಲ್ಲ ಗ್ರಾಮಸ್ಥರು ನಮ್ಮನ್ನು ಕಂಡು ಎಲ್ಲೆಲ್ಲೋ ಹೊರಗಡೆ ಎಲ್ಲ ಹೋರಾಟ ಮಾಡ್ತೀರಿ. ನಮ್ಮ ಪಾಳ್ಯದ ಗ್ರಾಮದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೆಲಸ ನಿಂತೋಗಿ ಸುಮಾರು 6-7 ತಿಂಗಳಾಗಿದೆ. ದಯಮಾಡಿ ಇದನ್ನ ಅಂಗನವಾಡಿ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅಂಗನವಾಡಿ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಅನುಕೂಲ ಆಗಬೇಕು, ನಿಮ್ಮ ಕನ್ನಡ ಪರ ಸಂಘಟನೆಯಿಂದ ಅನುಕೂಲ ಆಗಬೇಕು. ನಮ್ಮೂರಲ್ಲಿ ಕೆಲಸ ಮಾಡಿಸಿ ಅಂತ ನಮ್ಮ ಪಾಳ್ಯದ ಗ್ರಾಮಸ್ಥರು ನಮ್ಮೆಲ್ಲ ಯುವ ಮುಖಂಡರುಗಳು ಒತ್ತಾಯ ಮಾಡಿದರು. ಆದ್ದರಿಂದ ನಾವು ಸಂಬಂಧಪಟ್ಟಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಹಾಲಿ ಶಾಸಕರಾದಂಥ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನಮ್ಮ ಆಕ್ರೋಶವನ್ನು ಹೊರಹಾಕಿದ್ವಿ. ಯಾಕಂದರೆ ಸ್ವಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ಸ್ವಗ್ರಾಮದಲ್ಲಿ ಅಂಗನವಾಡಿ ಕೆಲಸ ನಿಂತು 6-7 ತಿಂಗಳಾಗಿದೆ. ಒಳಗಡೆ ಎಲ್ಲ ಶೆತ್ತೆ ಎಲ್ಲ ಬೆಳ್ಕೊಂಡು ಹಾವು ಔರಾಣಿಗಳು ಕಪ್ಪೆಗಳು ವಾಸ ಮಾಡಕ್ಕೆ ಕಟ್ಟಿದ್ದೀರಾ, ಜನಗಳು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಕಟ್ಟಿದ್ದೀರಾ ಅಂತ ನಮ್ಮ ಆಕ್ರೋಶವನ್ನು ಹೊರ ಹಾಕಿದ್ವಿ. ಇಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾನ್ಯ ಅಧಿಕಾರಿಗಳಿಗೆ ಅದನ್ನ ಗಮನಕ್ಕೆ ತರಿಸಿ ಇವಾಗ ಅಂಗನವಾಡಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಮರಳು ಎಲ್ಲ ತಂದು ಹಾಕಿದ್ದಾರೆ. ಇನ್ನೊಂದು ನಾಳಿದ್ದು ತಾರಿಸಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸಂತೋಷ. ಯಾಕಂದ್ರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಆಮೆಗತಿಯಲ್ಲಿ ಕೆಲಸಗಳು ಸಾಗ್ತಾ ಇದೆ ಅಂದ್ರೆ ಇದು ಅಕ್ಷಮ್ಯ ಅಪರಾಧ, ಈ ನಾಡಿಗೆ ಮಾಡುವಂತ ದ್ರೋಹ. ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು ಅಂತ ವೇದಿಕೆಗಳ ಮೇಲೆ ಹೇಳುವಂತ ರಾಜಕಾರಣಿಗಳಿಗೆ ಅದು ಅಕ್ಷಮ್ಯ ವಿರೋಧವಾಗಿರ್ತದೆ. ಆದ್ದರಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಗಳಲ್ಲಿ ಕನ್ನಡ ಶಾಲೆಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಸರ್ಕಾರಿ ಯಾವುದೇ ಒಂದು ಕಾಮಗಾರಿ ಆದರೂ ಸಹ ನೀವು ಬುದ್ಧಿ ಪೂಜನ ಇನ್ನೊಂದು ಮತ್ತೊಂದು ಮಗದೊಮ್ಮು MLAಗಳು, MP ಗಳು, ಸಚಿವರು, ಶಾಸಕರು ಹಂಗೆ ಆದಿಯಾಗಿ ಪೂಜೆಗೆ ಪುರಸ್ಕಾರ ಮಾಡ್ತೀರಾ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹೊಗಳ್ಕತ್ತೀರಾ. ಆ ಕೆಲಸ ಏನ್ ಪೂಜೆ ಮಾಡ್ತೀರಾ, ಏನ್ ಉದ್ಘಾಟನೆ ಮಾಡ್ತೀರಾ, ಅದು ಕೊನೆವರೆಗೂ ಗುರುಪ್ರವೇಶ ಆಗೋ ತನಕ ಉದ್ಘಾಟನೆ ಆಗಿ ನಾಡಿನ ಜನಗಳಿಗೆ ಅದು ಅನುಕೂಲ ಆಗೋ ತನಕ ನೀವು ನಿರಂತರವಾಗಿ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ನಾಡಿನ ಜನತೆಗೆ ಎಚ್ಚರಿಸುವ ಮೂಲಕ, ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಚ್ಚರಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತೇವೆ. ಬೇಕೇ ಬೇಕು. ನಮ್ಮ ಚಟ್ನಳ್ಳಿ ಪಾಳ್ಯದ ಗ್ರಾಮದಲ್ಲಿ ಕೆಲಸ ನಡೀತಾ ಇದೆ, ನಮ್ಗೆ ತುಂಬಾ ಸಂತೋಷ ಆಯ್ತು. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರು ಒಂದಾಗಬೇಕು. ನೀವು ಜಾತಿ ನೋಡ್ತೀರಾ, ಪಕ್ಷ ನೋಡ್ತೀರಾ, ಹುಚ್ಚಾಭಿಮಾನಕ್ಕೆ ಬಲಿಯಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ವೈಮನಸ್ಸಿನಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಡ್ಕೊಳ್ಳಿ, ಚುನಾವಣೆ ಮುಗಿದ ಮೇಲೆ ನೀವು ಕನ್ನಡಾಂಬೆ ಮಕ್ಕಳಾಗಿ ನೀವು ಒಂದಾಗಿ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ, ನಮ್ಮೆಲ್ಲ ಆತ್ಮೀಯ
ಕನ್ನಡಾಂಬೆಯ ಮಕ್ಕಳ ಪರವಾಗಿ ನಮ್ಮ ಗ್ರಾಮದಲ್ಲಿ ಕೆಲಸ ಆಗಿರೋದಕ್ಕೆ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನಾಡಿ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ, ಧನ್ಯವಾದಗಳು.